11 ವರ್ಷ 9 ವರ್ಷಕ್ಕೊಂದು ಸಾರಿ ಇಡೀ ಕುಲಬಾಂಧವರು ಪಣಸ್ಥರು ಎಲ್ಲ ಸಹಕಾರ ಬಣ್ಣ ಮಕ್ಕಳಿಗೆ ಗ್ರಾಮ ಸಹಕಾರ ತಗೊಂಡು ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಎಲ್ಲ ಕಂಬಿ ಯಜಮಾನರು ಕುಲಸ್ಥರ ಸಹಕಾರ ತಗೊಂಡು ಇಲ್ಲಿ 3 ದಿವಸ ಜಾತ್ರೆ ಆಚರಣೆ ಮಾಡ್ತೀವಿ. 4ನೇ ತಾರೀಕು ಕೂಟುವ, 5ನೇ ತಾರೀಕು ಒಳ್ಳಾಡೋದು, ಪವಾಡ, ಕಾಲಾಟ ಇನ್ನು ಕಾರ್ಯಕ್ರಮಗಳು ಇಟ್ಕೊಂಡು ಜಾತ್ರೆ ಮಾಡ್ತೀವಿ. 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ತಲೆ ಮೇಲೆ ದೀಪ ಕೊಡೋಂಥ ಒಂದು ಕುಲದ್ದು ಶಾಸ್ತ್ರ ಇಟ್ಕೊಂಡು ಅದನ್ನು ಮಹಾಮಂಗಳಾರತಿ ಮಾಡ್ಕೊಂಡು ಓದ್ತೀವಿ. ಇದಕ್ಕೆ ನಿಮ್ಮ ಪತ್ರಕರ್ತರು ಎಲ್ಲ ಇಲಾಖೆ ಸಹಕಾರ ಕೊಟ್ಕೊಂಡು ನಮ್ಮ ಕುಲಸ್ಥರು ಎಲ್ಲ ಇರ್ತಾರೆ. ನೀವು ಜಾತ್ರೆ ಮುಗಿಸ್ಕೊಂಡು ಹೋಗ್ಬೇಕು. ಇಲ್ಲೆಲ್ಲ ಇವಾಗ ಕಮಿಟಿ ಸದಸ್ಯರುಗಳೆಲ್ಲ ಒಂದು ಜನ ಇದ್ದೀವಿ. ನಡೆಸ್ಕೊಡಾಗ ಈಶ್ವರಾನಂದ ಸ್ವಾಮೀಜಿಗಳು ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ CM ಸಾಹೇಬರು ಬರಬೇಕು ಅಂತ ಕೇಳಿದ್ದೀವಿ. ಆಮೇಲೆ MTB ನಾಗರಾಜಣ್ಣ ಬರ್ತಾರೆ, ಬಸವರಾಜ ಅಣ್ಣವರು, ಸುರೇಶ್ ಅಣ್ಣವರು, ಈಶ್ವರಪ್ಪನವರು, ಬಂಡಪ್ಪ ಕಾಶಾಪುರು ಇವರೆಲ್ಲ ಇಲ್ಲಿ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ವರ್ತೂರು ಪ್ರಕಾಶ್ ಅವರು, ಆಮೇಲೆ ಕುರುಬರ ಸಂಘ ಹೊಸಕೋಟೆದ ಕುರುಬರ ಸಂಘದ ಮಾಜಿ ಹಾಲಿ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಆಹ್ವಾನ ಮಾಡಿದ್ದೀವಿ. ಅವರು ಎಲ್ಲ ಬರ್ತಾರೆ. ಇಲ್ಲಿಗೆ ಜಾತ್ರೆ ನಡೆಸ್ಕೊಂಡು ಹೋಗ್ತೀವಿ ಅಚ್ಚುಕಟ್ಟಾಗಿ. ಊಟಕ್ಕೆ 3 ದಿವಸನೂ ಊಟಕ್ಕೆ ವ್ಯವಸ್ಥೆ ಇರ್ತದೆ. ಒಂದು 12,000 ಜನ ಅಂತ 10ರಿಂದ 12,000 ಜನಕ್ಕೆ ಎಲ್ಲ ಕುಲಬಾಂಧವರ ಕಡೆಯಿಂದ ಎಲ್ಲ ಜಾತ್ರೆಗೆ ಊಟಕ್ಕೆ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾಯಿದ್ದೀವಿ. ಇಲ್ಲಿ 4 ಕಂಬಿ ಇದೆ, ಒಂದು 130 ಮನೆ ಕುಳ ಐತೆ. ಚಿಕ್ಕದಾಗಿ ಚೊಕ್ಕವಾಗಿ ದೇವಸ್ಥಾನ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಹೋಗಿ ಎಲ್ಲ ಕುಲಬಾಂಧವರು ಸಹಕಾರ ಕೊಟ್ಕೊಂಡು ಓದ್ತಾಯಿದ್ದೀವಿ. ಮತ್ತು ಗ್ರಾಮಸ್ಥರುಗಳು ಸಹಕಾರ ಕೊಡ್ತಾರೆ. ಅದ್ರಾಗ ಬಾಣಮಾಕ್ನಳ್ಳಿ ಶಾನ ಇಂಪಾರ್ಟೆಂಟ್. ಬಾಣಮಾಕ್ನಳ್ಳಿ ಪ್ರತಿಯೊಂದಕ್ಕೂ ಸಹಕಾರ ಕೊಟ್ಕೊಂಡು ಹೋಗ್ತಾರೆ. ಸುತ್ತಮುತ್ತ ಗ್ರಾಮಸ್ಥರುಗಳೆಲ್ಲರಲ್ಲಿ ವಿನಂತಿ, ಎಲ್ಲರೂ ಬಂದು ಪೂಜಾ ಕಾರ್ಯಕ್ರಮ ನೋಡ್ಕೊಂಡು ಇಲ್ಲಿ ಅನ್ನದಾನ ಸೇವೆ ಇರ್ತದೆ, ಊಟ ಮಾಡ್ಕೊಂಡು ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಬೇಕು ಅಂತೇಳಿ ವಿನಂತಿ.